ಓಪನ್ ಇಂಟ್ರೆಸ್ಟ್ ಹಾಗೆ ವಾಲ್ಯೂಮ್ ಸ್ವಲ್ಪ ಸಿಮಿಲರ್ ಕಾನ್ಸೆಪ್ಟ್, ಆದ್ರೆ ಇವುಗಳ ಮಧ್ಯೆ ತುಂಬಾನೇ ಡಿಫ್ರೆನ್ಸ್ ಇದೆ. ಓಪನ್ ಇಂಟ್ರೆಸ್ಟ್ ನಮಗೆ ಮಾರ್ಕೆಟ್ ಅಲ್ಲಿ ಎಷ್ಟು ಔಟ್ಸ್ಟ್ಯಾಂಡಿಂಗ್ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಇದೆ ಅನ್ನೋದನ್ನ ತಿಳಿಸುತ್ತೆ. ಆದ್ರೆ ವಾಲ್ಯೂಮ್ ಇಂದ ನಮ್ಗೆ ಗೊತ್ತಾಗುತ್ತೆ ಒಂದು ದಿನದಲ್ಲಿ ಎಷ್ಟು ಟ್ರೇಡ್ಸ್ ಎಕ್ಸಿಕ್ಯೂಟ್ ಆಗಿದೆ ಅಂತ. ಎಲ್ಲಾ ಓಪನ್ ಇಂಟ್ರೆಸ್ಟ್ ಅಲ್ಲಿ ವಾಲ್ಯೂಮ್ ಇನ್ಕ್ಲೂಡ್ ಆಗಿರುತ್ತೆ, ಆದ್ರೆ ಎಲ್ಲಾ ವಾಲ್ಯೂಮ್ ಓಪನ್ ಇಂಟ್ರೆಸ್ಟ್ ಗಳನ್ನ ಹೊಂದಿರೋದಿಲ್ಲ. ಯಾವಾಗ ಹೊಸ ಬೈಯರ್ ಹಾಗೆ ಸೆಲ್ಲರ್ ಮಾರ್ಕೆಟ್ ಅಲ್ಲಿ ಬರ್ತಾರೋ ಆಗ ಹೊಸ ಕಾಂಟ್ರಾಕ್ಟ್ ನ ಮಾಡ್ಕೋತಾರೆ. ಇದರ ಅರ್ಥ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಇದರ ಜೊತೆಗೆ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ಆದ್ರೆ ಯಾವಾಗ ಕಾಂಟ್ರಾಕ್ಟ್ ಒಬ್ರಿಂದ ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಆಗುತ್ತೋ, ಅಂದ್ರೆ ಬೈಯರ್ ಇಂದ ಬೈಯರ್ಗೆ ಟ್ರಾನ್ಸ್ಫರ್ ಆಗುತ್ತೋ, ಆಗ ಓಪನ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ, ಆದ್ರೆ ವಾಲ್ಯೂಮ್ ಮಾತ್ರ ಚೇಂಜ್ ಆಗುತ್ತೆ. ಓಪನ್ ಇಂಟ್ರೆಸ್ಟ್ ಹಾಗೆ ವಾಲ್ಯೂಮ್ ಗಳ ಡೇಟಾ ಡೈಲಿ ಬೇಸಿಸ್ ಅಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತಿನ ವಾಲ್ಯೂಮ್ ಮುಂದೆ ಬರುವಂತ ಫ್ಯೂಚರ್ ವಾಲ್ಯೂಮ್ಗೆ ಯಾವುದೇ ರೀತಿ ಅಫೆಕ್ಟ್ ಆಗೋದಿಲ್ಲ, ಆದ್ರೆ ಓಪನ್ ಇಂಟ್ರೆಸ್ಟ್ ಕೇಸ್ ಅಲ್ಲಿ ಹಾಗಲ್ಲ. ಕೊನೆಯದಾಗಿ ನಾವು ಓಪನ್ ಇಂಟ್ರೆಸ್ಟ್ ಮತ್ತೆ ವಾಲ್ಯೂಮ್ ನ ಸಪರೇಟ್ ಆಗಿ ಐಸೋಲೇಷನ್ ಅಲ್ಲಿ ಸ್ಟಡಿ ಮಾಡಬಾರದು. ಉದಾಹರಣೆಗೆ ರಿಲಯನ್ಸ್ ವಾಲ್ಯೂಮ್ 10 ಲಕ್ಷ ಇದ್ದು ಓಪನ್ ಇಂಟ್ರೆಸ್ಟ್ 5 ಲಕ್ಷ ಇದೆ ಅಂದ್ರೆ ಎಲ್ಲಿ ತನಕ ಓಪನ್ ಇಂಟ್ರೆಸ್ಟ್ ಹಾಗೆ ವಾಲ್ಯೂಮ್ ನ ಪ್ರೈಸ್ ಜೊತೆ ಸ್ಟಡಿ ಮಾಡಲ್ವೋ ಅಲ್ಲಿ ತನಕ ಈ ಡೇಟಾ ಯೂಸ್ಲೆಸ್. ಅದೇ ನೀವೇನಾದ್ರೂ ಓಪನ್ ಇಂಟ್ರೆಸ್ಟ್ ನ ಇನ್ನೂ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಈ ಕೆಳಗಿನ ವಿಡಿಯೋನ ನೋಡಿ.